ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟ್ನ ಹೇಗೆ ಮಾಡೋದು, ಹಾಗೆ ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟ್ನ ನಾವು ಹೇಗೆ ಓಪನ್ ಮಾಡ್ಕೊಳ್ಳೋದು, ಇದರಿಂದ ನಮಗೆ ಎಷ್ಟು ಕಮಿಷನ್ ಬರುತ್ತೆ ಅಂತ ಇದ್ರ ಬಗ್ಗೆ ನಾನು ಫುಲ್ ಡೀಟೇಲಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ, ಪೂರ್ತಿ ವಿಡಿಯೋ ನೋಡಿ. ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ತುಂಬ ದಿನದಿಂದ ನನಗೆ ಇದು ಕಮೆಂಟ್ಸ್ ಬರ್ತಾನೆ ಇತ್ತು, ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಮಾಡೋದು ಹೇಗೆ, ಅದರಿಂದ ನಿಜವಾಗ್ಲೂ ದುಡ್ಡು ಬರುತ್ತಾ, ನಿಮಗೂ ದುಡ್ಡು ಬಂದಿದೆಯಾ, ನೀವು ಹೇಗೆ ವೀಡಿಯೋಸ್ನ ಮಾಡ್ತಾ ಇದ್ದೀರಾ, ಅದು ಹೇಗೆ ಮಾಡೋದು ಅಂತ ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳ್ತಾಯಿದ್ರು. ಕೆಲವೊಬ್ಬರು ನಮಗೆ ದುಡ್ಡು ಕೊಟ್ಟು ಹೇಳಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಕ್ಕ, ನಮಗೆ ಒಂದು ಸ್ವಲ್ಪ ಫ್ರೀಯಾಗಿ ಹೇಳ್ಕೊಡಿ ಅಂತ ಹೇಳ್ತಾಯಿದ್ರು. ಒಬ್ಬೊಬ್ಬರಿಗೆ ನಾನು ಕಾಲ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಅಂತ ಈ ವಿಡಿಯೋ ಮೂಲಕನೇ ಹೇಳ್ಕೊಡ್ತಾ ಇದ್ದೀನಿ. ಆದಷ್ಟು ನಾನಿಲ್ಲಿ ಫುಲ್ಲು ಸ್ಕ್ರೀನ್ ರೆಕಾರ್ಡ್ ಹಾಕಿ ನಿಮಗೆ ಹೇಳ್ಕೊಡೋದಕ್ಕಾಗೋದಿಲ್ಲ. ಏನಕ್ಕಂದರೆ ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ ಇಂತಿಷ್ಟು ರೂಲ್ಸ್ ಅಂತ ಇರುತ್ತೆ, ಅದನ್ನೆಲ್ಲ ನಾವು ಫುಲ್ಲು ಸ್ಕ್ರೀನ್ ರೆಕಾರ್ಡ್ ಹಾಕಿ ಹೇಳೋ ಹಾಗಿಲ್ಲ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಹೇಳ್ಕೊಡ್ತೀನಿ. ಆದಷ್ಟು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ನು ಇದು ಬಂದು ಮೀಶೋ ಆ್ಯಪ್ ಮೂಲಕನೇ ಇದು ಬಂದಿರೋದು. ಇದ್ರ ಬಗ್ಗೆ ನೀವು ಇದನ್ನು ಮಾಡಬೇಕಂದ್ರೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಂತ ಏನಿಲ್ಲ, ಇಲ್ಲ ಮತ್ತೊಂದು ಮಾಡಬೇಕಂತ ಏನಿಲ್ಲ. ಇದು ಮೀಶೋ ಆ್ಯಪ್ ಒಳಗಡೆ ಬರುತ್ತೆ. ಇದು ನಿಮ್ಮ ಪ್ರೊಫೈಲ್, ನೀವು ಆ ಕ್ಲಬ್ಗೆ ಜಾಯ್ನ್ ಆದ ತಕ್ಷಣ ನಿಮ್ಮ ಪ್ರೊಫೈಲ್ ಮೇಲ್ಗಡೆ ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಶೋ ಆಗುತ್ತೆ. ಹಾಗೆ ಇದನ್ನು ಹೇಗೆ ನಾವು ಜಾಯ್ನ್ ಆಗೋದು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಅಂತ ನಾನು ಹಾಗೆ ನಿಮಗೆ ಸ್ಪೀಕ್ ಮೂಲಕನೇ ಹೇಳ್ತೀನಿ. ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡೆಲ್ಲ ಹಾಕೋದಕ್ಕಾಗೋದಿಲ್ಲ. ಹೀಗೆ ಒಬ್ಬರು ಫುಲ್ಲು ಡೀಟೇಲ್ಸ್ನ ಇದ್ರ ಬಗ್ಗೆ ಹೇಳೋದಕ್ಕೆ ಅವ್ರ ವಿಡಿಯೋ ಡಿಲೀಟ್ ಆಗಿದೆ, ಹಾಗೆ ಅವ್ರಿಗೆ ಯೂಟ್ಯೂಬ್ ಕಡೆಯಿಂದ ಸ್ಟ್ರೈಕ್ ಕೂಡ ಬಂದಿದೆ ಅಂತೆ. ಅದಕ್ಕೋಸ್ಕರ ನನಗೆ ಆ ರೀತಿ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ನಾನು ಆದಷ್ಟು ನಿಮಗೆ ಅರ್ಥ ಆಗೋ ರೀತಿ ಸ್ಪೀಚ್ ಮೂಲಕನೇ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಒಂದೊಂದು ಅರ್ಥ ಆಗದೆ ಇರೋದನ್ನು ನಾನಿಲ್ಲಿ ಸ್ಕ್ರೀನ್ ಮೇಲೆ ಫೋಟೋನ ಹಾಕಿ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ಮೊದಲು ಹೇಳಿಬಿಡ್ತೀನಿ ನನಗೆ ಮೀಶೋಯಿಂದ ಎಷ್ಟು ಅಮೌಂಟ್ ಬಂತು, ನಾನು ಇದನ್ನು ಹೇಗೆ ಕಲ್ತ್ಕೊಂಡೆ, ನನಗೆ ಇದ್ರ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ. ನನಗಿದ್ರ ಬಗ್ಗೆ ನಾನು ಯಾರ ಹತ್ರ ನಾನು ಹೇಳಿಸ್ಕೊಳ್ಳಿಲ್ಲ, ಇದು ಇನ್ಸ್ಟಾಗ್ರಾಮಲ್ಲೇ ಬಂದಿತ್ತು ನನಗೆ, ಅದರಿಂದ ನಾನು ತಿಳ್ಕೊಂಡೆ ಅಷ್ಟೇ. ಅಲ್ಲೇ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿ ಅದರಿಂದ ವೀಡಿಯೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನ್ನ ಮೀಶೋ ಆ್ಯಪ್ ಬಂದು ಬೇರೆ ನಂಬರಿಂದ ಇತ್ತು, ನನ್ನ ನಂಬರಿಂದ ಮೀಶೋ ಆ್ಯಪ್ ಇರಲಿಲ್ಲ. ಆ ಅಕೌಂಟು ಆ ನಂಬರಿಂದನೇ ನಾನು ಮರ್ತ್ಕೊಂಡ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಆ್ಯಡ್ ಮಾಡಿಬಿಟ್ಟೆ. ಆಮೇಲೆ ಅದು ಮೆಸೇಜು OTP ಎಲ್ಲ ಆ ನಂಬರ್ಗೆ ಹೋಗ್ತಿತ್ತು. ಆ ನಂಬರು ನನ್ನ ಹತ್ರ ಇರಲಿಲ್ಲ, ಅದು ಬೇರೆ ನಂಬರು, ಆ ನಂಬರ್ ಇರಲಿಲ್ಲ. ಅದರಿಂದಾಗಿ ನನಗೆ ಮತ್ತೆ ನಾನು ನನ್ನ ನಂಬರಿಂದ ನನ್ನ ಅಕೌಂಟ್ನ ಆ್ಯಡ್ ಮಾಡೋದಕ್ಕಾಗಲೇ ಇಲ್ಲ. ಏನಕ್ಕಂದರೆ ಒಂದು ಸಲ ಅಕೌಂಟು ಆ್ಯಡ್ ಆದಮೇಲೆ ಮತ್ತೆ ನಾವು ಡಿಲೀಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನನಗೆ ಪ್ರೀತಿ ಗೌಡ್ತಿ ಅನ್ನೋ ಇನ್ಸ್ಟಾಗ್ರಾಮಿಂದ ಪೋಸ್ಟ್ ಮಾಡೋದಕ್ಕಾಗಲಿಲ್ಲ. ಅದಾದಮೇಲೆ ನಾನು ಹೊಸದಾಗಿ ಪೇಜ್ನ ಓಪನ್ ಮಾಡಿದೆ, ಅದರಿಂದನೇ ನಾನು ಪೋಸ್ಟ್ನ ಮಾಡ್ತಾ ಬಂದೆ. ಆಮೇಲೆ ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಲ್ಲ, ಅದಕ್ಕೋಸ್ಕರ ಇದನ್ನು ಸ್ಟಾಪ್ ಮಾಡಿಬಿಟ್ಟೆ. ಮತ್ತು ಇದರಲ್ಲಿ ತುಂಬ ಚೆನ್ನಾಗಿ ಅರ್ನಿಂಗ್ಸ್ನ ಮಾಡ್ಬೋದು ನಾವು. ಮತ್ತು ಮೀಶೋ ಕ್ರಿಯೇಟರ್ ಕ್ಲಬ್ನ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಅದನ್ನು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಅಂತ ಮಾಡ್ಕೊಂಡಿದ್ದನ್ನು ಸ್ಯಾರಿ ಬಿಸ್ನೆಸ್ಗೆ ಆ್ಯಡ್ ಮಾಡಿಬಿಟ್ನಲ್ಲ, ನಾವು ಈಗ ಬೇರೆ ಅಕೌಂಟ್ನ ನಾನು ಮಾಡ್ಕೊಬೇಕು. ಯಾಕೆಂದರೆ ನಾನು ಈಗ ಯೂಸ್ ಮಾಡ್ತಿರೋ ಪ್ರೀತಿ ಗೌಡ್ತಿ ಇನ್ಸ್ಟಾಗ್ರಾಮ್ ಅಕೌಂಟು ಅದಕ್ಕೆ ಆ್ಯಡ್ ಆಗೋದಿಲ್ಲ. ಇವಾಗ ನಾನು ಹೊಸ ಅಕೌಂಟ್ನ ಅದಕ್ಕೆ ಆ್ಯಡ್ ಮಾಡ್ಕೊಬೇಕು. ಮಿನಿಮಮ್ 50 ಫಾಲೋವರ್ಸಾರು ಇರಲೇಬೇಕು, ಹಾಗಿದ್ರೆ ಮಾತ್ರ ನಿಮ್ಮ ಲಿಂಕು ಬೇರೆಯವರಿಗೆ ಶೇರ್ ಆಗೋದಕ್ಕೆ ಸಾಧ್ಯ ಆಗೋದು. ಓಕೆ, ಇವಾಗ ಹೇಗೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗೋದಂತ ನಾನು ಹೇಳ್ತೀನಿ. ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿಬಿಟ್ಟು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಮಾಡಿ, ಅಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ದು ಇನ್ಸ್ಟಾಗ್ರಾಮ್ ಅಕೌಂಟು ಓಪನ್ ಆಗುತ್ತೆ. ಅಲ್ಲಿ ಅವರ ಬಯೋ ಮೇಲೆ ಕ್ಲಿಕ್ ಮಾಡಿದ್ರೆ 4 ಲಿಂಕು ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ನೇ ಲಿಂಕು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇರುತ್ತೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಜಾಯಿನ್ ಟು ಪ್ರೋಗ್ರಾಮ್ ಅಂತ ಕೇಳುತ್ತೆ. ಜಾಯಿನ್ ಟು ಪ್ರೋಗ್ರಾಮ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನೀವು ಅಲ್ಲಿ QR ಕೋಡ್ನ ರೆಡಿ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಅಲ್ಲೇನು ಮಾಡೋದಕ್ಕೆ ಹೋಗ್ಬಿಡಿ. ಆವಾಗ ನೀವು ಫುಲ್ಲು ಬ್ಯಾಕ್ ಬಂದ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿ ನಿಮ್ಮ ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಮೀಶೋ ಆ್ಯಪ್ನ ಓಪನ್ ಮಾಡಿ ನಿಮ್ಮ ಪ್ರೊಫೈಲ್ನ ಓಪನ್ ಮಾಡ್ಕೊಳ್ಳಿ. ಪ್ರೊಫೈಲ್ನ ಓಪನ್ ಮಾಡಿದ್ಮೇಲೆ ನಿಮಗೆ ಮೇಲ್ಗಡೆ ನಿಮ್ಮ ಪ್ರೊಫೈಲ್ ಮೇಲೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಕ್ಲಬ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತ ನಾನಿಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಕೊಟ್ಟಿರ್ತೀನಿ ನೋಡಿ, ಆ ರೀತಿ ನಿಮಗೆ ಪೇಜು ಕಾಣಿಸುತ್ತೆ. ಅದಾದಮೇಲೆ ಮೇಲೆ ನಿಮಗೆ ಅಲ್ಲಿ ಕನೆಕ್ಟ್ ಟು ಇನ್ಸ್ಟಾಗ್ರಾಮ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು
ಇನ್ಸ್ಟಾಗ್ರಾಮ್ನ ಕನೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಏನು ಪ್ರೋಗ್ರೆಸ್ ಕೇಳುತ್ತೆ ಅಂದರೆ, ನೆಕ್ಸ್ಟು ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ ಯಾವುದರಿಂದ ಲಾಗಿನ್ ಮಾಡ್ಕೊಂಡಿರ್ತೀರಿ, ನಂಬರ್ ಅಥವಾ ಇಮೇಲಿಂದ ಲಾಗಿನ್ ಮಾಡ್ಕೊಂಡಿದ್ರಿ, ಇಮೇಲ್ ಕೊಟ್ಟು ಪಾಸ್ವರ್ಡ್ ಕೊಡಿ. ಪಾಸ್ವರ್ಡ್ ಏನಾದರೂ ರಾಂಗ್ ಅಂತ ಬಂದರೆ ಫರ್ಗೆಟ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಫೋನಿಗೆ 6 ನಂಬರು OTP ನಂಬರ್ ಸೆಂಡ್ ಆಗುತ್ತೆ, ಅದನ್ನು ಹಾಕಿ ಓಕೆ ಕೊಡಿ. ನೆಕ್ಸ್ಟು ನಿಮಗೆ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಏನೇನೋ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಕೇಳುತ್ತೆ, ಅದನ್ನು ನೀವು ಹಾಕ್ತಾ ಹೋಗಿ ಲಾಗಿನ್ ಮಾಡ್ಕೊಳ್ಳಿ. ಒಂದು 2 ಸಲ ಟ್ರೈ ಮಾಡಿ, ಆಮೇಲೆ ನೆನ್ಪಿಟ್ಕೊಳ್ಳಿ. ನಿಮ್ಮ ನೀವು ಮುಂಚೆ ಓಲ್ಡ್ ಅಕೌಂಟ್ ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತಿರ್ತೀರಲ್ಲ, ಅದನ್ನು ತೋರಿಸುತ್ತೆ. ನೀವು ಕರೆಕ್ಟಾಗಿ ನೀವು ಪ್ರೆಸೆಂಟು ಯಾವುದನ್ನ ಯೂಸ್ ಮಾಡ್ತಾಯಿದ್ದೀರಾ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಒಂದು ಸಲ ನೀವು ಆ್ಯಡ್ ಮಾಡಾದಮೇಲೆ ಡಿಲೀಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಡಿಲೀಟ್ ಮಾಡೋ ಆಪ್ಷನ್ನೇ ಇಲ್ಲ ಅಲ್ಲಿ ಕ್ಲಬ್ಬಲ್ಲಿ. ಅದಕ್ಕೋಸ್ಕರ ನೀವು ನೋಡಿಕೊಂಡು ಇನ್ಸ್ಟಾಗ್ರಾಮ್ ಅಕೌಂಟ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದಮೇಲೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಬಂದುಬಿಟ್ಟು ಆ್ಯಡ್ ಮಾಡೋದು ಹೆಂಗೆ ಅಂದರೆ, ನೆಕ್ಸ್ಟು ಅಲ್ಲಿ ಅಫಿಲಿಯೇಟ್ ಐಜಿ ಅಂತ ಒಂದು ಪೇಜ್ ಬರುತ್ತೆ. ನೀವು ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಅದನ್ನೆಲ್ಲ ಕಂಪ್ಲೀಟ್ ಮಾಡಾದಮೇಲೆ ಅಫಿಲಿಯೇಟ್ ಐಜಿ ಅಂತ ಒಂದು ಪೇಜ್ ಬರುತ್ತೆ. ಒಂದಿಷ್ಟು ಅಂತ ಇದೆಲ್ಲ ಬರ್ತಿರ್ತಾರೆ. ಅದಾದಮೇಲೆ ಅಲ್ಲಿ ಮೇಲ್ಗಡೆ ಒಂದು ನೋಟಿಫಿಕೇಷನ್ ಇರುತ್ತೆ. ನೀವು ಯಾವುದೇ ನೋಟಿಫಿಕೇಷನ್ ಆನ್ ಅಥವಾ ಆಫ್ ಏನು ಮಾಡಬೇಡಿ. ಅಲ್ಲಿ ಏನು ತೋರಿಸಿರುತ್ತೆ ಅದೇ ಹಾಗೆ ಇರಲಿ. ನಿಮ್ಮ ಇನ್ಸ್ಟಾಗ್ರಾಮ್ ID ನೇಮ್ನ ಕೊಟ್ಕೊಂಡು ಅಲ್ಲಿ ನೋಡಿಬಿಟ್ಟು ಕರೆಕ್ಟಾಗಿ ಅಲ್ಲಿ ಅಲೋ ಕೊಡಿ ಅಷ್ಟೇ. ಅಲೋ ಕೊಟ್ಟಾದಮೇಲೆ ನಿಮ್ಮ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿಕೊಂಡು ನೋಡಿ, ಅಲ್ಲಿ ನಿಮ್ಮ ಮೇಲ್ಗಡೆ ನಿಮ್ಮ ಪ್ರೊಫೈಲು ತೋರಿಸ್ತಾ ಇರುತ್ತೆ. ನಿಮ್ಮ ಪ್ರೊಫೈಲ್ ಫೋಟೋ ಹಾಗೆ ನಿಮ್ಮ ಪ್ರೊಫೈಲ್ ನೇಮು ಅಲ್ಲಿ ಶೋ ಆಗ್ತಿರುತ್ತೆ. ಹಾಗಾದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕನೆಕ್ಟ್ ಆಗಿದೆ ಅಂತ. ಅಲ್ಲಿಗೆ ಅದು ಮುಗೀತು. ನೆಕ್ಸ್ಟು ನಿಮಗೆ ಕೆಳಗಡೆ ಬಂದು ಅಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ಫೋಟೋ ಕೊಟ್ಟಿರ್ತೀನಿ ನೋಡಿ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಮೀಶೋಗೆ ಕನೆಕ್ಟ್ ಆದಮೇಲೆ ನೀವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನ ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಲಿಂಕ್ ಅಂತ ಕಮೆಂಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅವ್ರಿಗೆ ಲಿಂಕು ಸೆಂಡ್ ಆಗುತ್ತೆ. ನಿಮಗೆ ಸೆಂಡ್ ಟು ಪ್ರಾಡಕ್ಟ್ DM ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇನ್ಸ್ಟಾಗ್ರಾಮಲ್ಲಿ ರಿವ್ಯೂ ಕೊಟ್ಟಿರ್ತೀರಲ್ಲ ಅದು ಓಪನ್ ಆಗುತ್ತೆ. ವಿಡಿಯೋ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರಬೇಕು. ಆ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ನೀವು ಕಂಟಿನ್ಯೂನ ಕೊಡಿ. ಕಂಟಿನ್ಯೂ ಕೊಟ್ಟಾದಮೇಲೆ ಯಾವ ಆರ್ಡರ್ನ ನೀವು ಸೆಲೆಕ್ಟ್ ಮಾಡಿದಿರಿ ಅಂತ ಅಲ್ಲಿ ಸೆಲೆಕ್ಟು ಯುವರ್ ಆರ್ಡರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಆರ್ಡರ್ದು ರಿವ್ಯೂ ಕೊಟ್ಟಿದ್ದೀರಿ ಆ ಆರ್ಡರ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಡನ್ ಕೊಡಿ. ಹಾಗೆ ಈ ಪ್ರಾಡಕ್ಟ್ ಲಿಂಕ್ನ ನೀವು ಮುಂಚೆನೇ ಪೇಸ್ಟ್ ಮಾಡಿ ಇಟ್ಕೊಂಡಿರಬೇಕು. ಅಲ್ಲಿ ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ ಅಂತ ಇದೆಯಲ್ಲ, ಅಲ್ಲಿಗೆ ನಿಮ್ಮ ಪ್ರಾಡಕ್ಟ್ ಲಿಂಕ್ನ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿಬಿಟ್ಟು ಇವಾಗ ನೋಡಿ ನಾನಲ್ಲಿ ಪ್ರಾಡಕ್ಟ್ ಲಿಂಕ್ನ ಪೇಸ್ಟ್ ಮಾಡ್ತಾಯಿದ್ದೀನಿ. ಕಾಪಿ ಪೇಸ್ಟ್ ಮಾಡಿಬಿಟ್ಟು ಡನ್ ಕೊಡಿ. ಡನ್ ಕೊಟ್ಟಾದಮೇಲೆ ನೀವು ಅಲ್ಲಿ ಕಾಪಿ ಪೇಸ್ಟ್ನ ಮಾಡಿಬಿಟ್ಟು ಡನ್ ಕೊಟ್ಟಾದಮೇಲೆ ನೆಕ್ಸ್ಟು ಅಲ್ಲಿ ಕಂಪ್ಲೀಟ್ ಅಂತ ಇದೆಯಲ್ಲ, ಆ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ರಿವ್ಯೂ ಕೊಟ್ಟಿರೋದು ಮೀಶೋಗೆ ಕನೆಕ್ಟ್ ಆಗಿದೆ ಅಂತ, ಅಲ್ಲಿಗೆ ನಿಮ್ಮ ಆಟೋ DMು ಕನೆಕ್ಟ್ ಆಗಿದೆ ಅಂತ ಆಯಿತು. ನೀವು ಇದೇ ರೀತಿ ಪ್ರತಿಯೊಂದು ಪ್ರಾಡಕ್ಟ್ನು ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿಬಿಟ್ಟು ಆಮೇಲೆ ಮೀಶೋಗೆ ಬಂದುಬಿಟ್ಟು ಇದೇ ಪ್ರೋಸೆಸ್ಸಲ್ಲಿ ಆ್ಯಡ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಲಿಂಕು ಸೆಂಡ್ ಆಗುತ್ತೆ. ಇವಾಗ ನೀಟಾಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮೀಶೋ ಪ್ರಾಡಕ್ಟ್ನ ಹೇಗೆ ವಿಡಿಯೋನ ಇನ್ಸ್ಟಾಗ್ರಾಮ್ಗೆ ಹಾಕೋದು ಅಂತ. ಇದೆಲ್ಲ ಆದಮೇಲೆ ನೀವು ಯಾವ ಪ್ರಾಡಕ್ಟ್ನ ಬುಕ್ ಮಾಡ್ಕೊಂಡ್ರೆ ನಿಮಗೆ 10% ಕಮಿಷನ್ ಬರುತ್ತೆ ಅಂದರೆ, ನೀವು ಕ್ಲಬ್ಗೆ ಜಾಯ್ನ್ ಆದಮೇಲೆ ನಿಮ್ಮ ಮೀಶೋ ಆ್ಯಪಲ್ಲಿ ಈ ಥರ ಅಫಿಲಿಯೇಟ್ ಅಂತ ತೋರಿಸುತ್ತೆ. 1 ಡೇಸ್ ಆದಮೇಲೆ ನಿಮಗೆ ಅಪ್ಡೇಟ್ ಆಗುತ್ತೆ. ಆ ರೀತಿ ಪ್ರಾಡಕ್ಟ್ನ ನೀವು ಬುಕ್ ಮಾಡ್ಕೊಬೇಕು. ಅಫಿಲಿಯೇಟ್ ಅಂತ ಇರೋ ಪ್ರಾಡಕ್ಟಲ್ಲಿ ನೀವು ರಿವ್ಯೂನ ನೋಡಿ ಚೆನ್ನಾಗಿರೋ ಪ್ರಾಡಕ್ಟ್ನ ಬುಕ್ ಮಾಡಿಕೊಂಡು ರಿವ್ಯೂ ಕೊಟ್ಟರೆ ಆಯಿತು. ಹಾಗೆ ಕ್ಲಬ್ಬಲ್ಲೇ ನಿಮಗೆ ಬ್ಯಾಂಕ್ ಡೀಟೇಲ್ಸಲ್ಲಿ ಶೋ ಆಗುತ್ತೆ. ಅದು ನಿಮಗೆ ಅಪ್ಡೇಟ್ ಆದಮೇಲೆ ನೀವು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡ್ಕೊಬೇಕು. ಹಾಗೆ ಮೀಶೋ ಕಡೆಯಿಂದ ಎಷ್ಟು ಕಮಿಷನ್ ಬರುತ್ತೆ, ಯಾವ ರೀತಿ ಕಮಿಷನ್ ಬರುತ್ತೆ ಅಂದರೆ, ನೀವು 100 ರೂಪೀಸ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ 10% ಕಮಿಷನ್ ಸಿಗುತ್ತೆ. ಅಂದರೆ 100 ರೂಪೀಸ್ ಪ್ರಾಡಕ್ಟ್ನ ಒಂದು 10 ಮೆಂಬರ್ಸ್ ಪರ್ಚೇಸ್ ಮಾಡಿದರೆ ನಿಮಗೆ 100 ರೂಪೀಸ್ ಅಮೌಂಟ್ ಬರುತ್ತೆ. ಆ ರೀತಿ ಇದು ಕಮಿಷನ್ ಇರುತ್ತೆ. ಅಂದರೆ 100 ರೂಪೀಸ್ಗೆ 10 ರೂಪೀಸ್ ಕಮಿಷನ್ ರೀತಿ ಇರುತ್ತೆ ಮೀಶೋದಲ್ಲಿ. ಮೀಶೋ ಪ್ರಾಡಕ್ಟ್ನ ನಾವು ದುಡ್ಡು ಹಾಕಿ ತರಿಸ್ಕೊಬೇಕು, ಅದೇ ದುಡ್ಡನ್ನ ಇಟ್ಕೊಂಡ್ರೆ ನಮಗೆ ಉಳಿಯುತ್ತಲ್ವ ಅಂತ ಸ್ವಲ್ಪ ಜನ ಅಂದ್ಕೊತಾರೆ. ಫಸ್ಟು ನೀವು ಮೀಶೋಯಿಂದ ತುಂಬಾ ಪ್ರಾಡಕ್ಟ್ನ ತೊಗೊತಾ ಇರ್ತೀರ, ಅದನ್ನು ಸಹ ನೀವು ರಿವ್ಯೂ ಕೊಡ್ಬೋದು. ಹಾಗೆ ನಿಮಗೆ ಯೂಸ್ಫುಲ್ ಇರುವಂಥ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಕೊಂಡು ರಿವ್ಯೂ ಕೊಡ್ಬೋದು. ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆದಮೇಲೆ ನಿಮ್ಮ ವಾಟ್ಸಪ್ಪಿಗೆ ಮೆಸೇಜು ಸಹ ಬರುತ್ತೆ. ಅಲ್ಲಿ ನಿಮಗೆ ತೋರಿಸುತ್ತೆ ನಿಮಗೆ ಅನ್ಲಿಮಿಟೆಡು ರಿಟರ್ನ್ ಆಪ್ಷನ್ ಇರುತ್ತೆ. ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ರಿವ್ಯೂನ ಕೊಟ್ಬಿಟ್ಟು ಪ್ರಾಡಕ್ಟ್ನ ರಿಟರ್ನ್ ಮಾಡ್ಬೋದು. ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿರೋರಿಗೆ ಮಾತ್ರ ಅನ್ಲಿಮಿಟೆಡ್ ಆಪ್ಷನ್ ಇರುತ್ತೆ. ಇದರಿಂದ ನಿಮ್ಮ ನಂಬರ್ ಬ್ಲಾಕ್ ಆಗೋದು ಆ ರೀತಿ ಏನೂ ಆಗೋದಿಲ್ಲ. ಅದಾದಮೇಲೆ ಇವಾಗ ನೀವು ಇನ್ಸ್ಟಾಗ್ರಾಮ್ಗೆ ಯಾವ ರೀತಿ ವೀಡಿಯೋಸ್ನ ಹಾಕೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ.
ಆಟೋ ಡಿ ಎಮ್ ಅಂತ ಇರುತ್ತಲ್ಲ, ಅದು ನೋಟಿಫಿಕೇಷನ್ ಆನಲ್ಲೇ ಇರಬೇಕು. ಅದನ್ನೇನು ಆಫ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಆಟೋಮೆಟಿಕ್ಕಾಗಿ ಲಿಂಕ್ ಅಂತ ಕಮೆಂಟ್ ಮಾಡಿದ ತಕ್ಷಣ ಅವ್ರಿಗೆ ಆಟೋಮೆಟಿಕ್ಕಾಗಿ ಡಿ ಎಮ್ಮು ಸೆಂಡ್ ಆಗೋಕ್ಕೆ ಆ ನೋಟಿಫಿಕೇಷನ್ ಆನಲ್ಲೇ ಇರಬೇಕು. ಅದಾದಮೇಲೆ ನಿಮಗೆ ಅಮೌಂಟು ಎಷ್ಟು ದಿನಕ್ಕೆ ಬರುತ್ತೆ ಅಂತ ಅಂದರೆ, ಇವಾಗ ನೀವು ಪ್ರಾಡಕ್ಟ್ನ ರಿವ್ಯೂ ಕೊಡ್ರಿ, ಆಮೇಲೆ ಅವರು ಲಿಂಕ್ ಅಂತ ಕಮೆಂಟ್ ಮಾಡಿ ಅದು ಲಿಂಕು ಶೇರ್ ಆಯಿತು. ಅವರು ಆರ್ಡರ್ನ ಇವತ್ತು ಆರ್ಡರ್ ಪ್ಲೇಸ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಆರ್ಡರು ಡೆಲಿವರ್ ಆಗೋದು ಒಬ್ಬೊಬ್ಬರಿಗೆ 7 ಡೇಸ್ ಆಗುತ್ತೆ, ಇನ್ನು ಒಬ್ಬೊಬ್ಬರಿಗೆ ಬೇಗನೆ 4-5 ಡೇಸಲ್ಲೆಲ್ಲ ರೀಚ್ ಆಗುತ್ತೆ. ಒಟ್ಟಿಗೆ ಒಂದು ಮಿನಿಮಮ್ 7-8 ಡೇಸ್ ಅಂತ ಇಟ್ಕೊಳ್ಳೋಣ. 7-8 ಡೇಸ್ಗೆ ಅವ್ರಿಗೆ ರಿಸೀವ್ ಆಗುತ್ತೆ. ಆರ್ಡರು ರಿಸೀವ್ ಆದಮೇಲೆ ಅವರಿಗೆ 7 ಡೇಸು ರಿಟರ್ನ್ ಆಪ್ಷನ್ ಇರುತ್ತೆ. ಅವರು 7 ಡೇಸ್ ರಿಟರ್ನ್ ಆಪ್ಷನ್ ಎಲ್ಲ ಮುಗಿದು ಅವ್ರಿಗೆ ಆರ್ಡರ್ ಡೆಲಿವರಿ ಆಗಿರೋದು ಒಂದು 7-8 ಡೇಸ್ ಅಂದ್ಕೊಳ್ಳಿ. ಅದೊಂದು 7-8 ಡೇಸು. ಆಮೇಲೆ ನೆಕ್ಸ್ಟು ನಿಮಗೆ ರಿಟರ್ನ್ ಆಪ್ಷನ್ ಇರುತ್ತಲ್ಲ, ಅದೊಂದು 7 ಡೇಸು, ಒಟ್ಟಿಗೆ 15 ಡೇಸು. ಅದೆಲ್ಲ ಆದಮೇಲೆ ನಿಮಗೆ ಕನ್ಫರ್ಮೇಷನ್ ಅಮೌಂಟ್ ಅಂತ ತೋರಿಸುತ್ತೆ, ಇಂತಿಷ್ಟು ಕನ್ಫರ್ಮೇಷನ್ ಅಮೌಂಟ್ ಬಂದಿದೆ ಅಂತ. ಆ ಕನ್ಫರ್ಮೇಷನ್ ಅಮೌಂಟು 1 ವೀಕ್ ತೊಗೊಳುತ್ತೆ. ಅದು ನಿಮ್ಮ ಬ್ಯಾಂಕಿಗೆ ತೋರಿಸಿದ ಮೇಲೆ ಆಫ್ಟರ್ 7 ಡೇಸ್ ಕಳಿಬೇಕು. ಒಂದು ಒಟ್ಟಿಗೆ ಎಲ್ಲ ಸೇರಿ ಒಂದು 20-25 ದಿನ, ಒಟ್ಟಿಗೆ 1 ಮಂತ್ ಅಂದ್ಕೊಳ್ಳಿ. 1 ಮಂತಿಗೆ ನಿಮಗೆ ಒಂದು ನಿಮ್ಮ ವಿಡಿಯೋದು ಅಮೌಂಟು ಅಕೌಂಟಿಗೆ ಬರುತ್ತೆ. ಇವಾಗ ನಿಮಗೆ ಅಮೌಂಟು ಎಷ್ಟು ದಿನಕ್ಕೆ ಬರುತ್ತೆ, ಹೇಗೆ ಬರುತ್ತೆ ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಫಾಲೋವರ್ಸ್ ಇಲ್ಲ, ವ್ಯೂಸ್ ಬರಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ, ನಾನು ಸ್ಟಾರ್ಟ್ ಮಾಡಿದಾಗ ಜಸ್ಟ್ ನನಗೆ 400 ಫಾಲೋವರ್ಸ್ ಇದ್ದಿದ್ದು ಅಷ್ಟೇ. ಎಲ್ಲರಿಗೂ ಕಮ್ಮಿನೇ ಇರುತ್ತೆ. ಸ್ಟಾರ್ಟ್ ಮಾಡ್ತಾ ಯಾವ ವಿಡಿಯೋ ವೈರಲ್ ಆಗುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ನೀವು ಪ್ರಯತ್ನ ಪಡ್ತೀರಿ, ಹಾಗೆ ಆಗುತ್ತೆ. ನಿಮ್ಮ ಯಾವ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ವ್ಯೂಸ್ ಅದೇ ಬರ್ತಾ ವ್ಯೂಸ್ ಸಹ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಸ್ಟಾರ್ಟ್ ಮಾಡಿ, ಆಮೇಲೆ ನಿಮಗೆ ಅದು ಚೆನ್ನಾಗಿ ಕ್ಲಿಕ್ ಆಗುತ್ತೆ, ಅದೇ ವಿಡಿಯೋ ವೈರಲ್ ಆಗ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ದೀರಿ, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದು ಹೇಗೆ, ಹೇಳ್ಕೊಡಿ ಅಂತ. ಯೂಟ್ಯೂಬಲ್ಲೂ ಸಹ ತುಂಬ ಮೆಸೇಜ್ ಬಂದಿತ್ತು, ಇದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿ ಸಿಸ್ ಅಂತ. ನಾನು ಹೇಳಿದ್ದೆ, ನೆಕ್ಸ್ಟು ನಾನು ಇನ್ಸ್ಟಾಗ್ರಾಮ್ ಪೇಮೆಂಟ್ ಬಗ್ಗೆ ಹಾಕಿದ್ನಲ್ಲ, ನೆಕ್ಸ್ಟು ಇದ್ರ ಬಗ್ಗೆನೇ ವಿಡಿಯೋನ ಮಾಡಿ ಹಾಕ್ತೀನಿ ಅಂತ. ಹಾಗೆ ವಿಡಿಯೋನ ಮಾಡಿದ್ದೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂತ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.